ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಎಪಿಸೋಡ್ 1 or 2 ರಿವ್ಯೂಗೆ ಸ್ವಾಗತ. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತು ಅಶ್ವಿನಿ ಅವರಿಗೆ ಫಿನಾಲೆ ವೀಕ್ ಗೆ ಬೂಸ್ಟ್ ಸಿಗ್ತಾ ಅಂಡ್ ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಆಟ ಎಕ್ಸ್ಟ್ರಾಡಿನರಿ ಆಗಿತ್ತು. ಕಾವ್ಯ ಕೊಟ್ಟಂತ ಗೇಮ್ ಪ್ಲಾನ್ ಸರಿಯಾಗಿತ್ತ. ರಾಶಿಕ್ ಅವ್ರ ಆಟ ದಿನೇ ದಿನೇ ಕೆಳಗೆ ಹೋಗ್ತಾ ಇದೆಯಾ, ಮತ್ತೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರ ಕಾಮಿಡಿ ಯಾವ ತರ ಅನಿಸ್ತು. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಧ್ರುವಂತ್ ಅಂಡ್ ಅಶ್ವಿನಿ ಶೋ ಅಂತಾನೆ ಹೇಳ್ಬೋದು. ಎಪಿಸೋಡ್ ಪ್ರಾರಂಭವಾದ್ರೆ ಬಿಗ್ ಬಾಸ್ ಒಂದು ಕಂಟೆಂಡರ್ಶಿಪ್ ಟಾಸ್ಕ್ ನ ಕೊಟ್ಟರು ಕಾವ್ಯಗೆ ಮತ್ತೆ ಧ್ರುವಂತ್ಗೆ ಮತ್ತೆ ಅಶ್ವಿನಿಗೆ. ಆ ಒಂದು ಕಂಟೆಂಡರ್ಶಿಪ್ ಟಾಸ್ಕ್ ನಲ್ಲಿ ಮನೆಯಲ್ಲಿದ್ದಂತ ಎಲ್ಲಾ ಸದಸ್ಯರು ಸಹ ಅಶ್ವಿನಿಗೆ ಮತ್ತೆ ಧ್ರುವಂತ್ ಅವರಿಗೆ ಟಾರ್ಗೆಟ್ ಮಾಡಿದ್ರು ಸಹ ಅವರು ಆಟದಲ್ಲಿ ತೋರಿಸಿದಂತ ಒಂದು ಛಲ ಆಗಿರ್ಬೋದು, ನಾವು ಗೆಲ್ಬೇಕು ಅನ್ನೋ ಒಂದು ಯತ್ನ ಆಗಿರ್ಬೋದು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್ಪೆಷಲಿ ಧ್ರುವಂತರ ಬಕೀಟ್ ಅನ್ನ ನೋಡಿದ್ರೆ ಕಂಪ್ಲೀಟ್ ಬಕೀಟ್ ಅನ್ನ ತುಂಬಿ ಹೊರಗಡೆ ಸಹ ಮಣ್ಣು ಬಂದಿತ್ತು. ಅಷ್ಟರ ಮಟ್ಟಿಗೆ ಮಣ್ಣನ್ನ ತುಂಬಿಸಿದ್ರು ಸಹ ಅಷ್ಟು ಲಾಂಗ್ ಟೈಮ್ ಧ್ರುವಂತರು ಹಿಡಿದಿಟ್ಕೊಂಡಿದ್ರು. ನಾನು ಗೆಲ್ಲೇಬೇಕು, ನಾನು ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಗೆ ಹೋಗ್ಲೇಬೇಕು ಅನ್ನೋದು ಆಟ ಇತ್ತಲ್ಲ ಧ್ರುವಂತರದು. ನೆಕ್ಸ್ಟ್ ಲೆವೆಲ್ ಅನ್ಸುಗುರು. ವ್ಯಕ್ತಿತ್ವದ ವಿಚಾರದಲ್ಲಿ, ಪದ ಬಳಕೆಗಳ ವಿಚಾರದಲ್ಲಿ, ವರ್ತನೆ ವಿಚಾರದಲ್ಲಿ ಯಾರಿಗೆ ಎಷ್ಟೇ ಕೋಪವಿದ್ರು ಸಹ ಧ್ರುವಂತ್ ಮತ್ತೆ ಅಶ್ವಿನಿ ಅವರ ವಿಚಾರದಲ್ಲಿ ಆಟ ಅಂತ ಬಂದಾಗ ಅವ್ರು ಕೊಡ್ತಾ ಇರುವಂತ ಕಾಂಪಿಟೇಷನ್ ಆಗಿರ್ಬೋದು, ಆಡ್ತಾರಂತ ರೀತಿ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್. ನೆನ್ನೆ ಅಂತಾನು ಫಸ್ಟ್ ಗೇಮ್ ಅಲ್ಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಅಷ್ಟರ ಮಟ್ಟಿಗೆ ಚೆನ್ನಾಗಿ ಆಡಿದ್ರು ಅನ್ಕೊಳ್ಳೋಷ್ಟೊತ್ತಿಗೆ ಎರಡನೇ ಗೇಮ್ ಅನ್ನ ನೀಡಿದ್ರು ಬಿಗ್ ಬಾಸ್ ಅವರು. ಎರಡನೇ ಗೇಮ್ ನ ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಬಿಗ್ ಬಾಸ್ ನಿನ್ನೆ ಕೊಟ್ಟಂತ ಎರಡನೇ ಟಾಸ್ಕ್ ಅಲ್ಲಿ ರಘು, ರಾಶಿಕಾ ವರ್ಸಸ್ ಮತ್ತೆ ಇಲ್ಲಿ ಧ್ರುವಂತ್ ಅಶ್ವಿನಿ ಅವರ ಆಟದಲ್ಲಿದ್ದು ಆಕ್ಚುಲಿ ಕೆಲವೊಂದು ವೀಕ್ಷಕರಲ್ಲಿ ಸ್ವಲ್ಪ ಡೌಟ್ ಇದೆ. ಗುರು, ಬಿಗ್ ಬಾಸ್ ಟಾಸ್ಕ್ ನ ನೀಡಿರೋದೇ ಅಲ್ಲಿ ಡಿಸ್ಟರ್ಬ್ ಮಾಡ್ಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಬೇಗನೆ ಅವರು ಆ ಒಂದು ಪೋಲ್ ನ ಬಿಡೋ ತರ ಮಾಡ್ಬೇಕು ಅಂತ ತಾನೆ. ಇಲ್ಲಿ ಧ್ರುವಂತು ಅಶ್ವಿನಿ ಅವರು ನೀರ್ ಚೆಲ್ಲದೆ ಇರೋದಾಗಿರ್ಬೋದು, ಅವ್ರ ಕಡೆ ಯತ್ನ ಮಾಡದೇ ಇರೋದಾಗಿರ್ಬೋದು, ಅವ್ರ ತಪ್ಪು ಬಿಗ್ ಬಾಸ್ ಹಿಡಿಯೋದ ಟಾಸ್ಕ್ ಆತರ ಅಂತ ಹೇಳ್ಬೋದು. 100% ಅದು ಸಹ ನಿಜ. ಅಲ್ಲಿ ರಕ್ಷಿತಾ ಆಗಿರ್ಬೋದು ಮತ್ತೆ ಏನೋ ನಮ್ಮ ಗಿಲ್ಲಿ ಆಗಿರ್ಬೋದು ಅದನ್ನೇ ಹೇಳ್ತಾ ಇದ್ರು. ಟಾಸ್ಕ್ ರೀತಿಯಲ್ಲಿ ಆಡಿ ಬಿಗ್ ಬಾಸ್ ಅವರಿಗೆ ಒಂದು ಟಾಸ್ಕ್ ನ ಡಿಸೈನ್ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿರ್ತಾರೆ. ನೀವು ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡ್ಬೇಡಿ, ಟಾಸ್ಕ್ ಯಾವ ತರ ಇದೆ ಆ ಟಾಸ್ಕ್ ನ ಆ ತರ ತಗೊಳ್ಳಿ, ಟಾಸ್ಕ್ ನ ಆಡಿ ಅನ್ನೋ ತರ ಹೇಳ್ತಾ ಇದ್ರು. 100% ಅದು ನಿಜಾನೂ ಸಹ. ಬಟ್ ಇಲ್ಲಿ ಧ್ರುವಂತ್ ಅವರು ನಾನು ಬೇರೆಯವರಿಗೆ ಡಿಸ್ಟರ್ಬ್ ಮಾಡಿ ಗೆಲ್ಲೋದ್ರ ಬದಲಾಗಿ ನಾನು ಆ ಪೈನ್ ನ ತಗೊಂಡು, ಇಲ್ಲಾಂದ್ರೆ ನಾನು ಹೆಚ್ಚಿನ ಹೊತ್ತು ನಿಂತ್ಕೊಂಡು ನಾನು ಗೇಮ್ ನ ಗೆಲ್ತೀನೋ ಅನ್ನೋ ಅಭಿಪ್ರಾಯದಲ್ಲಿ ಕೂತಿದ್ರೇನೋ, ಇಲ್ಲ ಮೇ ಬಿ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಟ್ರೇನೋ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಬಟ್ ಆಟದ ವಿಚಾರದಲ್ಲಿ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಇವರಿಬ್ಬರಿಗೂ ಟಾರ್ಚರ್ ಸಿಗದೆ ಇದ್ರು ಸಹ ಬೇಗನೆ ಕೈ ಬಿಟ್ರು. ಬಟ್ ಅಶ್ವಿನಿ ಮತ್ತೆ ಧ್ರುವಂತರಿಗೆ ಅಷ್ಟರ ಮಟ್ಟಿಗೆ ನೀರ್ ಫೋರ್ಸ್ ಬೀಳ್ತಾ ಇದ್ರು ಸಹ, ಕಂಟಿನ್ಯೂಸ್ ಆಗಿ ತಲೆ ಮೇಲೆ ನೀರ್ ಬರ್ತಾ ಇದ್ರು ಸಹ ಇವ್ರು ಗೆಲ್ಲಲೇಬೇಕು ಅನ್ನೋ ಆಟಕ್ಕೆ ಇಳಿದ್ಬಿಟ್ರು. ಯಾಕಂದ್ರೆ ನಾವ್ ನೋಡ್ಕೊಂಡ್ರೆ ಇಲ್ಲಿ ರಘು ಮತ್ತೆ ರಾಶಿಕ್ ಅವ್ರು ನೀರ್ ಹಾಕ್ಬೇಕಾದ್ರೆ ರಾಶಿಕ್ ಅವ್ರು ಹೇಳ್ಬಿಡ್ತಾರೆ ರಘು ಹತ್ರ ಒಂದು ಹಂತದಲ್ಲಿ, ಇಲ್ಲ ಸರ್ ನಾವ್ ಎಷ್ಟೇ ನೀರ್ ಹಾಕಿದ್ರು ವೇಸ್ಟ್, ಅವ್ರ ಅಟ್ಟಕ್ಕೆ ಬಿದ್ದ್ಬಿಟ್ಟಿದ್ದಾರೆ, ನಾವು ಮಾತಾಡಿದಂತ ಮಾತುಗಳಿಗೆ ಅವ್ರ ಅಟ್ಟಕ್ಕೆ ನಿಂತು ಬಿಟ್ಟಿದ್ದಾರೆ, ನಾವ್ ಏನೇ ಮಾಡಿದ್ರು ಇವಾಗ ಅವ್ರ ಕೈ ಬಿಡೋದಿಲ್ಲ, ಅವ್ರು ಬೇಕಾದ್ರೆ ಆರೋಗ್ಯನ ಕೆಡಿಸ್ಕೊಂಡ್ಬಿಡ್ತಾರೆ, ಆಟ ಮಾತ್ರ ಬಿಟ್ಕೊಡೋದಿಲ್ಲ ಅಂತ ರಾಶಿಕ್ ಅವರೇ ಖುದ್ದಾಗಿ ಆಟ ಆಡ್ಬೇಕಾದ್ರೆ ರಘು ಅವ್ರ ಹತ್ರ ಹೇಳ್ತಾರೆ. ಅಷ್ಟರ ಮಟ್ಟಕ್ಕೆ ಆಟಕ್ಕೆ ನಿಂತ್ಬಿಟ್ಟಿರ್ತಾರೆ ಅಶ್ವಿನಿ ಮತ್ತೆ ಧ್ರುವಂತರು. ಅಂಡ್ ಇಲ್ಲಿ ಧ್ರುವಂತರು ಆಟ ಆಡ್ಬೇಕಾದ್ರೆ ನಾವು ನಿಮ್ಗೆ ನೀರ್ ಎರಚಿಲ್ವಲ್ಲ, ನಮ್ಮ ಮುಖಕ್ಕೆ ಯಾಕೆ ನೀರ್ ಎರಚ್ತಾ ಇರಲ್ಲ ಮಾತಾಡಿದ್ದು ಕರೆಕ್ಟ್ ಅಲ್ಲ. ಯಾಕೆಂದ್ರೆ ಆಟದಾಗ ನೀವು ಬೇಕಾದ್ರೆ ನೀರ್ ಎರಚಬಹುದಾಯ್ತು, ನೀವು ಎರಚಿಲ್ಲ, ಅದು ನಿಮ್ಗೆ ಒಳ್ಳೆ ತರ. ಅವ್ರು ನೀರ್ ಎರಚ್ತಾ ಇದಾರೆ ತಕ್ಷಣ ಅವ್ರು ಕೆಟ್ಟವ್ರು ಆಗೋದಿಲ್ಲ, ಆ ಟಾಸ್ಕ್ ನೀಡಿದ್ರೆ ಅದೇ ತರ. ಸೊ ಅವ್ರು ನೀರ್ ಎರಚಿದಕ್ಕೆ ಕೆಟ್ಟವ್ರು ಅಂತ ನಾವು ಬಿಂಬನೆ ಮಾಡಕ್ ಆಗೋದಿಲ್ಲ. ಬಟ್ ಆಟದಲ್ಲಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲಾನ್ ಮಾಡಿದ್ರು, ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರ ಪಾತ್ರ ಸಹ ಒಂದು 0.1% ಇದೆ ಅನ್ಬೋದು. ಇಲ್ಲಿ ನಿಜವಾಗ್ಲೂ ಧನುಷ್ ಫೇವರ್ ಮಾಡಿದ್ರು ಅಂತಾರ, ಇಲ್ಲ ಒಂದ್ ಕಡೆ 0.1% ಬೆನಿಫಿಟ್ ಆಯ್ತು ಧ್ರುವಂತ ಮತ್ತೆ ಅಶ್ವಿನಿಗೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈಗಾಗಲೇ ಟಾರ್ಗೆಟ್ ಸೆಟ್ ಆಗಿರೋದ್ರಿಂದ ಏನಾದ್ರೂ ಆಗ್ಲಿ ಆ ಟಾರ್ಗೆಟ್ ನ ಬೀಟ್ ಮಾಡ್ಲೇಬೇಕು ಅಂತ ನಿಂತಿದ್ರು, ಆ ಟಾರ್ಗೆಟ್ ನ ಬೀಟು ಸಹ ಮಾಡಿದ್ರು, ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬೋದು. ಈ ಒಂದು ಆಟದ ಮಧ್ಯೆ ಕಾವ್ಯ ಅವರು ಕೊಟ್ಟಂತ ಒಂದು ಪ್ಲಾನ್ ಏನಿದೆ ನಿಜವಾಗ್ಲೂ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿದೆ. ಕಾವ್ಯ ಅವರು ಪ್ರತಿ ಸರನು ಹೇಳ್ತಾ ಇದ್ರು, ನಾನು ವ್ಯಕ್ತಿತ್ವದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗುಡ್ಡಿದ್ದೀನಿ, ನಾನು ಒಳ್ಳೆ ನಿರ್ಧಾರ ತಗೊಳ್ತೀನಿ ಅಂತ. ರೀಸೆಂಟ್ಲಿ ಒಂದ್ 2-3 ಎಪಿಸೋಡ್ ಗಳಿಂದ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಡಿಸಿಷನ್ಸ್ ತಗೊಳ್ತಾ ಇಲ್ಲ ಕಾವ್ಯ ಅವರು. ಸ್ವಲ್ಪ ಆಟವನ್ನ ಮರ್ತಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ನೆನ್ನೆ ನೀವು ಹೋಗಿ ಚಕ್ಕಲ್ಗಿಲಿ ಕೊಡಿ ಅವ್ರನ್ನ ಮುಟ್ಟಿ ಅಂತ ಹೇಳಿದ್ದು ತಪ್ಪಾಗುತ್ತೆ. ಈಗ ಬಿಗ್ ಬಾಸ್ ಅವರು ರೂಲ್ ಬುಕ್ ನಲ್ಲಿ ಪ್ರತಿಯೊಂದನ್ನ ಸಹ ಬರವಣಿಗೆ ಮೂಲಕ ಬರೆದು ಕೊಡೋದಕ್ಕಾಗತ್ತೆ. ನೀವು ಹೋಗಿ ಚಕ್ಕಲ್ಗಿಲಿ ಕೊಡಂಗಿಲ್ಲ, ನೀವು ಹೋಗ್ಬಿಟ್ಟು ಅವ್ರ ಮುಖಕ್ಕೆ ನೀರ್ ಹಚ್ಚಂಗಿಲ್ಲ, ಆ ತರ ಎಲ್ಲ ಬರೆದು ಕೊಡೋದಿಲ್ಲ. ಅದು ಮಿನಿಮಮ್ ಕಾಮನ್ ಸೆನ್ಸ್. ಈಗ ಪೋಲ್ ಹಿಡ್ಕೊಂಡು ನಿಂತಿರುವಂತ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಚಕ್ಕಲ್ಗಿಲಿ ಕೊಟ್ರೆ ಅದು ಫಿಸಿಕಲಿ ಅವರನ್ನ ಬಿಡಿಸೋ ತರ ಮಾಡುವಂತ ಯತ್ನ. ಈಗ ಚಕ್ಕಲ್ಗಿಲಿ ಕೊಟ್ರೆ ಯಾವ್ದೇ ಒಬ್ಬ ಕಂಟೆಸ್ಟೆಂಟ್ ಆಗಿರ್ಬೋದು ಮೈಯನ್ನ ಒಡೋದಾಗಿರ್ಬೋದು ಹಾಗೆ ಆಗುತ್ತೆ. ಒಂದು ವಿಚಾರದಲ್ಲಿ ಕಾವ್ಯ ಅವ್ರು ಕೊಟ್ಟಂತ ಐಡಿಯಾ ಏನಿದೆ ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ. ನಿಮಗೆ ಏನ್ ಅನಿಸ್ತು ಕಾವ್ಯ ಅವ್ರು ಕೊಟ್ಟಂತ ಐಡಿಯಾ ಬಗ್ಗೆ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಕರೆಕ್ಟ್ ಅಲ್ಲ ಅನಿಸ್ತು ನನಗೆ. ಅಂಡ್ ಇಲ್ಲಿ ಧ್ರುವಂತ್ ಅವರು ಪ್ರತಿ ಸಲ ಕೈ ಅಡ್ಡ ಇಡ್ತಾ ಇದಕ್ಕಾಗಿರ್ಬೋದು, ಇಲ್ಲಾಂದ್ರೆ ನೀರು ಮುಖಕ್ಕೆ ಇರಿಸಬಾರ್ದಂತ ಮಾತಾಡ್ತಾ ಇದ್ದಂತ ವಿಚಾರಕ್ಕೆ ಇಲ್ಲಿ ಧನುಷ್ ಅವರು 5 ನಿಮಿಷಗಳ ಕಾಲಾವಕಾಶವನ್ನ ಮೈನಸ್ ಮಾಡಿದ್ರು. ಇಲ್ಲಿ ಧನುಷ್ ಅವರು 5 ನಿಮಿಷಗಳ ಕಾಲಾವಕಾಶನ ಮೈನಸ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಕರೆಕ್ಟ್ ಅನಿಸ್ತು ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಅಭಿಪ್ರಾಯದ ಪ್ರಕಾರ 2 ವೇಳೆ ಸಹ ಥಿಂಕ್ ಮಾಡ್ಬೋದು. ಒಂದ್ ವೇಳೆ ಥಿಂಕ್ ಮಾಡಿದ್ರೆ
ಇಲ್ಲ ಧನುಷ್ ಅವರು ಅದನ್ನ ಮೈನಸ್ ಮಾಡಬಾರ್ದಿತ್ತು. ಮೇ ಬಿ ಗೇಮ್ ನ ಆಲ್ಟ್ ಮಾಡೋದಕ್ಕೆ ಗೇಮ್ ನ ನಿಲ್ಲಿಸೋದಕ್ಕೆ ಧ್ರುವ ಅಂತ ಮಾಡೋದನ್ನ ಪ್ಲಾನ್ ಆಗಿರ್ಬೋದು, ಮುಖಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಕೊಳ್ಬಹುದು. ಇನ್ನೊಂದ್ ವೇಳೆ ಇಲ್ಲಿ ರೂಲ್ ಬಗ್ಗೆ ಕಂಪ್ಲೀಟ್ ಆಗಿ ಬರದಾಗಿದೆ, ಮುಖವನ್ನ ಮಚ್ಚಿಟ್ಕೋಬಾರದು ಅಂಡ್ ಮುಖಕ್ಕೆ ನೀರ್ ಚೆಲ್ಲುವಂತ ಅವಕಾಶ ಇದೆ ಅಂತ ಅಷ್ಟು ಬಾರಿ ಹೇಳದಾದ್ಮೇಲೆ ಸಹ ಧ್ರುವಂತರ ಪದೇ ಪದೇ ಮುಖನ್ನ ಮಚ್ಚಿಟ್ಕೊಳ್ತಾ ಇದ್ದಾಗಿರ್ಬೋದು, ಆಟವನ್ನು ನಿಲ್ಸಿ ಅಂತ ಹೇಳ್ತಾ ಇದ್ದಕ್ಕೆ 5 ನಿಮಿಷ ಮೈನಸ್ ಮಾಡಿದ್ದು ಕರೆಕ್ಟ್ ಆದಂತ ರೀತಿಯಲ್ಲಿ ಇದೆ. ಉಸ್ತುವಾರಿ ಸರಿಯಾಗಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಎರಡು ವೇಳೆಗಳು ಸಹ ನಾವು ಈ ಒಂದು ಡಿಸಿಷನ್ ತಗೊಳ್ಬಹುದು. ಅಂಡ್ ರಾಶಿಕಾ ವಿಚಾರವನ್ನ ಮಾತಾಡ್ಲೇಬೇಕು. ರಾಶಿಕಾ ಅವರು ಟಾಸ್ಕ್ ನ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೇಲಿ ಫೀಮೇಲ್ ಕಂಟೆಸ್ಟೆಂಟ್ ಗಳ ಬಗ್ಗೆ ನಂಬರ್ 1 ಟಾಸ್ಕ್ ಸಿಕ್ಕಾಪಟ್ಟೆ ಆಡ್ತಾರೆ ಅಂತ ನಾವೇ ಎಷ್ಟೋ ಒಂದು ಎಪಿಸೋಡ್ ನ ರಿವ್ಯೂಸ್ ಅಲ್ಲಿ ಮಾತಾಡಿದ್ವಿ. ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬೇಗನೆ ಗಿವ್ ಅಪ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಶ್ವಿನಿ ಗೌಡ ಅವರು ಏಜ್ ನಲ್ಲಿ ಅಷ್ಟು ದೊಡ್ಡವರಾಗಿದ್ರು ಸಹ ಬ್ಯಾಕ್ ಪೈನ್ ಇದೆ, ನನ್ಗೆ ಅಷ್ಟೆಲ್ಲ ಪೈನ್ಸ್ ಇದೆ ಅಂತ ಅಷ್ಟು ಬಾರಿ ಸೀಸನ್ ಗಳು ಹೇಳ್ಕೊಂಡು ಬಂದಿದ್ರು ಸಹ ಆಲ್ಮೋಸ್ಟ್ 76 ಮಿನಿಟ್ಸ್ ನಿಂತಿದ್ರು ಅವರು. ಇಲ್ಲಿ ರಾಶಿಕ್ ಅವ್ರು ಅಟ್ಲೀಸ್ಟ್ 30 ಮಿನಿಟ್ಸ್ ಆದ್ರೂ ಕ್ರಾಸ್ ಮಾಡ್ಬೇಕಾಯ್ತು. ಅಟ್ಟಕ್ಕೆ ಬಿದ್ದು ನಾನು ಸಹ ಟಾಪ್ 6 ಕಂಟೈನರ್ಶಿಪ್ ಟಾಸ್ಕ್ ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡಬೇಕಿತ್ತು ಅನ್ನೋದು ಪರ್ಸನಲ್ ಆಗಿರೋಂತ ಒಂದು ಒಪಿನಿಯನ್. ಯಾಕೆ ಅಂದ್ರೆ ರಕ್ಷಿತಾ ಶೆಟ್ಟಿ ವರ್ಸಸ್ ರಾಶಿಕ್ ಅವ್ರ ಇಬ್ಬರಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂದಾಗ ರಾಶಿಕ್ ಅವ್ರು ಹೇಳಿದ್ರು, ನಾನು ಯಾವುದೇ ಒಂದು ಟಾಸ್ಕ್ ನಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿಲ್ಲ, ನಾನು ಆಡಿರೋಂತ ಪ್ರತಿ ಟಾಸ್ಕ್ ನಲ್ಲಿ ಚೆನ್ನಾಗಿ ಆಡಿದ್ದೀನಿ, ಸೊ ಮುಂದೆ ಸಹ ನಾನು ಮುಂದುವರಿಯಬೇಕು ಅನ್ಕೊಂಡಿದ್ದೀನಿ, ಬರುವಂತ ಟಾಸ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಸ್ವಲ್ಪ ಬೇಗನೆ ಗಿವ್ ಅಪ್ ಮಾಡ್ದ ಅಂತ ಹೇಳ್ಬೋದು. ಅಲ್ಲಿ ಮೇ ಬಿ ಅವ್ರಿಗೆ ಆಗ್ತಾ ಇರ್ಬೋದು, ಯಾಕಂದ್ರೆ ಸ್ವಲ್ಪ ಸಣ್ಣ ಇದಾರೆ, ಹಿಂದೆಗಡೆಯಿಂದ ರಬ್ಬರ್ ಎಳಿತಾ ಇದೆ, ತೂಕನೂ ಸಹ ಜಾಸ್ತಿ ಆಗ್ತಾ ಇದೆ. ಒಂದು ವಿಚಾರಕ್ಕೆ ಫಿಸಿಕಲ್ ಯೋಚನೆ ಮಾಡಿ ಬಿಟ್ಟಿರ್ಬೋದು. ಬಟ್ ಆಟದ ವಿಚಾರ ಅಂತ ಬಂದಾಗ ಛಲ ಇರ್ಬೇಕಾಯ್ತು, ಇನ್ನ ಸ್ವಲ್ಪ ಹೊತ್ತು ನಿಂತ್ಕೊಬೇಕಾಯ್ತು ಅಂತ ಹೇಳ್ಬೋದು. ಅಂಡ್ ಕೆಲವೊಂದು ವೀಕ್ಷಕರಲ್ಲಿ ಇರುವಂತ ಡೌಟ್ ಏನಪ್ಪಾ ಅಂದ್ರೆ, ಇಲ್ಲಿ ಧ್ರುವಂತ್ ಅವರು ಬಾಡಿಗೆ ಪೇಪರ್ ಅನ್ನ ಹಾಕೊಂಡ್ ಬಂದಿದ್ರಲ್ಲ, ಅದೆಷ್ಟು ಮಟ್ಟಿಗೆ ಕರೆಕ್ಟ್ ಅನ್ಸುತ್ತೆ? ಇಲ್ಲಿ ರಘು ಮತ್ತೆ ರಾಶಿಕ್ ಅವರಿಬ್ರು ಸಹ ಕೇವಲ ಅವ್ರು ಹಾಕೊಂಡಿದ್ದಂತ ಉಡುಪುಗಳಲ್ಲಿ ಬಂದು ನಿಂತ್ಕೊಂಡಿದ್ರು. ಇಲ್ಲಿ ಅಶ್ವಿನಿ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು 4-5 ಬಟ್ಟೆಗಳನ್ನ ಹಾಕೊಂಡಿದ್ರು. ಎಸ್ಪೆಷಲಿ ಧ್ರುವಂತ್ ಅವರು ಬಟ್ಟೆ ಒಳಗಡೆ ತೇವ ಆಗ್ಬಾರ್ದು ಅಂದ್ಬಿಟ್ಟು ಪೇಪರ್ ಅನ್ನ ಸಹ ಸುತ್ಕೊಂಡ್ ಬಂದಿದ್ರು. ಎಷ್ಟು ಮಟ್ಟಿಗೆ ಕರೆಕ್ಟ್ ಅನ್ನೋದು ಕೆಲವೊಂದು ವೀಕ್ಷಕರಲ್ಲಿ ಇರುವಂತ ಪ್ರಶ್ನೆ. 100% ಆ ಒಂದು ಪ್ರಶ್ನೆ ಮೇ ಬಿ ಕಿಚ್ಚನ ಪಂಚಾಯತಿಯಲ್ಲಿ ಬಂದ್ರು ಸಹ ಬರುತ್ತೆ. ಅಂಡ್ ಇಲ್ಲಿ ನಾವು ಅದನ್ನ ತೀರಾ ತಪ್ಪು ಅಂತ ಸಹ ಹೇಳಕ್ ಆಗೋದಿಲ್ಲ. ಅದು ಗೇಮ್ ಪ್ಲಾನ್ ಆಗೇನೆ ನಾವು ಅದನ್ನ ತಗೋಬಹುದು. ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ಅವ್ರು ಎಲ್ಲೂ ಸಹ ನೀವು ಬಟ್ಟೆ ಮೇಲೆ ಬಟ್ಟೆ ಹಾಕೊಂಬೇಡಿ, ಇಲ್ಲಾಂದ್ರೆ ಪೇಪರ್ ಅನ್ನ ಕವರ್ ಆಗಿ ಇಟ್ಕೊಂಬೇಡಿ ಅಂತ ಹೇಳಿಲ್ವಲ್ಲ. ಇಲ್ಲಿ ಬಿಗ್ ಬಾಸ್ ಅವರು ಫೇಸ್ ಗೆ ಯಾವ್ದು ಸಹ ಕವರ್ ಮಾಡ್ಕೊಳಂಗಿಲ್ಲ ಅಂತ ರೂಲ್ ಬುಕ್ ನಲ್ಲಿ ಬರ್ದಿದ್ದಾರೆ, ಬಾಡಿಗೆ ಕವರ್ ಮಾಡ್ಕೊಳಂಗಿಲ್ಲ ಅಂತ ಎಲ್ಲೂ ಸಹ ಬರ್ದಿಲ್ಲ. ಸೊ ಇಲ್ಲಿ ಎರಡು ವೇಲ್ಗಳ ಸಹ ತಗೊಬಹುದು. ಇಲ್ಲ ಗುರು ಆಡಿದ ಸರಿಯಾದ ಜೆನ್ಯೂನ್ ರೀತಿಯಲ್ಲಿ ಆಡಿಲ್ಲ ಅನ್ನೋ ತರ ತಗೊಬಹುದು. ಇನ್ನೊಂದು ವೇಳೆ ಗೇಮ್ ಪ್ಲಾನ್ ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿ ಎಕ್ಸಿಕ್ಯೂಟಿವ್ ಸಹ ಮಾಡಿದ್ದಾರೆ, ಗೇಮ್ ನಲ್ಲಿ ವಿನ್ ಆಗಿದ್ದಾರೆ, ಎಫರ್ಟ್ ಹಾಕಿದ್ದಾರೆ, ಎಫರ್ಟ್ ಹ್ಯಾಟ್ಸ್ ಆಫ್ ಸಹ ಹೇಳ್ಬೇಕು ಅಂತ ಸಹ ಅನ್ಕೊಬಹುದು. ಅಂಡ್ ಇನ್ನೊಂದು ವಿಚಾರ, ನಿನ್ನೆ ಎಪಿಸೋಡ್ ನಲ್ಲಿ ಏನಪ್ಪಾ ಅಂದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಅವರ ಮಾತಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಆಟ ಆಗಿರ್ಬೋದು, ಪರ್ಸನಲ್ ಆಗಿ ನನಗೆ ನಿಮಗೆ ಎಷ್ಟು ಜನಕ್ಕೆ ಅದು ಇರಿಟೇಷನ್ ಅನಿಸ್ತಾ ಗೊತ್ತೆ, ನನಗೆ ಇಷ್ಟ ಆಯ್ತು. ಯಾಕೆ ಅಂದ್ರೆ ಬಿಗ್ ಬಾಸ್ ಅಷ್ಟೆಲ್ಲ ಶ್ರಮವನ್ನ ವಹಿಸಿಟ್ಟು ಒಂದು ಟಾಸ್ಕ್ ಅಂತ ಡಿಸೈನ್ ಮಾಡಿದಾಗ ಟಾಸ್ಕ್ ನ ಯಶಸ್ವಿ ಮಾಡೋದೇ ಮನೇಲಿರುವಂತ ಕಂಟೆಸ್ಟೆಂಟ್ ಗಳ ಜವಾಬ್ದಾರಿ. ಸೊ ಅಲ್ಲಿ ಗಿಲ್ಲಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ಅದು ಏನ್ ಆಮೇಲೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅದರ ಪ್ರಕಾರ ಆಡಿ. ಇಲ್ಲಿ ಯಾರು ಸಹ ಕೆಟ್ಟವರಲ್ಲ, ಎಲ್ಲರೂ ಸಹ ಟಾಸ್ಕ್ ನ ವಿಚಾರದಲ್ಲಿ ಕೆಟ್ಟವರಾಗ್ತಾರೆ ಅಷ್ಟೇನೆ. ನೀವು ಒಳ್ಳೇರ್ ಆಗೋದಕ್ಕೆ ಹೋಗ್ಬಿಟ್ಟು ಟಾಸ್ಕ್ ಅನ್ನ ಕೆಡಿಸ್ಬೇಡ ಅನ್ನೋ ಒಂದು ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ್ರೆ ಹೊರತು ಎಲ್ಲೂ ಸಹ ಬೇರೆ ರೀತಿಯಲ್ಲಿ ಇಲ್ಲಿ ಧ್ರುವಂತ ಅಶ್ವಿನಿ ಅವ್ರನ್ನ ದೂಷಣೆ ಮಾಡ್ಬೇಕು, ಅವ್ರನ್ನ ಕೆಟ್ಟವ್ರು ಮಾಡ್ಬೇಕು ಅನ್ನೋ ತರ ಮಾತಾಡಿದಾಗ ನನಗೆ ಪರ್ಸನಲ್ ಆಗಿ ಅನ್ಸಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಅವರ ಅಭಿಪ್ರಾಯ ಏನಿತ್ತು, ಅವ್ರು ಮಾತಾಡಿದಂತ ರೀತಿ ಏನಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಅವರು ಗೇಮ್ ನ ವಿಚಾರವಾಗಿ ಗೇಮ್ ರೀತಿಯಲ್ಲಿ ಆಡಿ ಅಂತ ಹೇಳಿದ್ರು. ಅಂಡ್ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ಅವ್ರಿಗೆ ಗಿಲ್ಲಿ ಅವರು ಸ್ವಲ್ಪ ಜಾಸ್ತಿನೇ ಟಾಂಟ್ ಮಾಡ್ತಾ ಇದ್ರು. ಬಟ್ ಅವ್ರಿಬ್ರು ಮಧ್ಯೆ ಇರುವಂತ ಒಂದು ನಾವು ಇದನ್ನ ಬ್ಯಾಕ್ ಸ್ಟೋರಿ ನೋಡ್ಕೊಂಡ್ ಬಂದ್ರೆ ಅದು ಕಾಮನ್ ಅಂತಾನೆ ಅನ್ಸುತ್ತೆ ನಮ್ಗೆ ಪರ್ಸನಲ್ ಆಗಿ. ಬಟ್ ಇವರಿಬ್ರು ಸಹ ಏನ್ ಹೇಳ್ತಾ ಇದ್ರು ಟಾಸ್ಕ್ ನ ವಿಚಾರದಲ್ಲಿ 100% ಕರೆಕ್ಟ್ ಇದೆ. ಬಿಗ್ ಬಾಸ್ ಇರುವಂತ ಟಾಸ್ಕ್ ರೀತಿಯಲ್ಲೇನೆ ತಗೊಳ್ಬೇಕು. ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೈನ್ ಹೈಲೈಟ್ ಆಗಿ ಕಾಣಿಸ್ತಂತ ವಿಚಾರಗಳಿದು. ಒಂದಂತೂ 100% ನಿಜ, ಅಶ್ವಿನಿ ಮತ್ತೆ ಧ್ರುವಂತರ ಆಟ ಏನಿದೆ, ಈ ಆಟದಿಂದಾನೇ ಅಶ್ವಿನಿ ಮತ್ತೆ ಧ್ರುವಂತರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಹೆಚ್ಚಾಗುತ್ತೆ. ಫಿನಾಲೆ ವೀಕ್ ಗೆ ಅವರು ಸನಿಹ ಆಗ್ತಾ ಬರ್ತಾರೆ. ಸೊ ಅವರ ಆಟಕ್ಕೆ ಅವರೇನೆ ಲಾಭ ಪಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂ ನೋಡಿದ್ಕೆ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಧನ್ಯವಾದಗಳು.